100% ನಮ್ಗೆ ಗೊತ್ತಾಗ್ತಾ ಇದೆ. ನಿದ್ದೆ ಇಲ್ಲ, ಸರಿಯಾಗಿ ಊಟ ಇಲ್ಲ. ಜನರಿಗೆ ಒಂದು ರಂಜಿಸಬೇಕು ಅಂತ ಹೇಳಿ ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಫೈನಲಿ ರಿಲೀಸ್ ಆಗ್ತಾ ಇದೆ. ಯಾವ ಥರ ಇದೆ ಸರ್ ಫೀಲ್? ಯಾಕಂದರೆ ತುಂಬ ಹತ್ರದಿಂದ ನಿಮ್ಮನ್ನ ಗಮನಿಸ್ತಾ ಇದ್ದೀವಿ. ತುಂಬ ನೋವಿನ ನಡುವೆ, ತುಂಬ ಸಂಕಷ್ಟಗಳ ನಡುವೆ ಕಾಣಿಸ್ತಾ ಇದ್ದೀರಾ. ಹೇಗಿದೆ ಸರ್ ಫೀಲ್? ನಥಿಂಗ್ ಮಗನೆ, ತುಂಬ ಇಷ್ಟಪಟ್ಟೆ ಮಾಡಿದ್ದೀನಿ. ಆ್ಯಂಡ್ ಲಾಸ್ಟ್ ಮೂಮೆಂಟ್ ಎಲ್ಲ ಟೂ ಮಚ್ ಜಾಬ್ ವರ್ಕ್ಗಳು, ಆಮೇಲೆ ಈ ಟೆಕ್ನಿಕಲ್ ಅನ್ನೋದೇನಿರ್ತದೆ ಅದು ಸ್ವಲ್ಪ ತುಂಬ ಕೆಲಸಗಳಿದ್ದೇ ಇರುತ್ತೆ. ಸೊ ಅಡಚಣೆಗಳಂದ್ರೆ ಮಾಮೂಲಿ ಮನಸ್ಸು ಅಂದಮೇಲೆ ಎಲ್ಲರಿಗೂ ಇದ್ದೇ ಇರುತ್ತೆ, ಸರ್ವೇ ಸಾಮಾನ್ಯ. ಸೊ ಅದನ್ನೆಲ್ಲ ನೀಗಿಸಿ ಅದನ್ನೆಲ್ಲ ಸೈಡ್ಗಿಟ್ಟು ಬದಿಗಿಟ್ಟು ಅದನ್ನು ತಂದು ಜನಗಳ ಮುಂದೆ ಬಿಟ್ಟು, ಸೊ ಅವನು ಓಕೆ ವಿಸಿಲ್ ಹೊಡೆದ ತಕ್ಷಣ ಇದೆಲ್ಲ ಮರ್ತೋಗ್ಬಿಡುತ್ತೆ. ಬಟ್ ಅಲ್ಲಿವರೆಗೂ ಸ್ವಲ್ಪ ಇಟ್ಸ್ ಅ ಫೈಟ್. ಬಟ್ ನಾನು ಆಲ್ವೇಸ್ ಐ ಆಮ್ ಲೈಕ್ ಎ ಫೈಟರ್. ನಾನು ಯಾವಾಗಲೂ ಫೈಟ್ ಮಾಡ್ತಾನೆ ಇರ್ತೀನಿ. ಎನಿಥಿಂಗ್ಸ್, ಅದು ಬ್ಯಾಡ್ ಆಗಿರ್ಬೋದು, ಗುಡ್ ಆಗಿರ್ಬೋದು, ನಿನ್ನ ಕಡೆಯಿಂದ ಯಾರಿಗೂ ತೊಂದರೆ ಆಗೋಲ್ಲ. ಸೊ ಅವ್ರ ಕಡೆಯಿಂದ ನನಗೆ ಏನು ತೊಂದರೆ ಆದ್ರೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಅಂತ ಮುಂದೆ ಹೋಗ್ತಾ ಇರ್ತೀನಿ, ಫೈಟ್ ಮಾಡ್ತಾ ಇರ್ತೀನಿ. ಸರ್, ನಾನು ನಿಮ್ಮ ಒಂದು ಆರ್ಟಿಕಲ್ ಓದಿ ಕೆಳಗಡೆ ನೋಡ್ತಾ ಇದ್ದೆ. ನಮ್ಗನ್ಸುತ್ತೆ ಪ್ರೇಮ್ ಸರ್ಗೆ 100 ಅಲ್ಲ 200% ದೃಷ್ಟಿ ಆಗಿದೆ, ದೃಷ್ಟಿ ತೆಗೆಸ್ಕೊಬೇಕು ಇವರು ಅಂತ ಹೇಳಿ ಅನ್ಸಿದ್ಯಾ ನಿಮಗೆ? ಯಾಕಂದರೆ ಈಸಿಯಾಗಿ ಸಿಗುವಂಥ ಹೂ ಅದನ್ನು ಹಾಗೆ ಚಿವುಟ್ ಬಿಡೋಣ ಅಂತ ಅನ್ಕೋತಾ ಇದ್ದಾರೆ ಅಂತ ಕೆಲವರು. ಐ ಡೋಂಟ್ ನೋ ಅದಕ್ಕಂತ ನಂಗೆ ಗೊತ್ತಿಲ್ಲ ಮಗನೆ. ಸಾಮಾನ್ಯವಾಗಿ ನಾನು ಯಾರಿಗೂ ಇವತ್ತಿನವರೆಗೂ ತೊಂದರೆ ಕೊಟ್ಟಿಲ್ಲ, ತೊಂದರೆ ಕೊಡೋಕ್ಕೆ ಹೋಗೂ ಇಲ್ಲ. ಆಮೇಲೆ ನನಗೆ ಸಿನಿಮಾ ಮಾಡಿದವನು, ನನ್ನದೇ ಆದಿಲ್ಲಿ ಸಿನಿಮಾ ಮಾಡ್ಕೊಬಂದು, ನನ್ನದೇ ಆದಿಲ್ಲಿ ಜನಗಳು ಅಂಜಿಸ್ಕೊಬಂದವನು. ಬಟ್ ಅದರಲ್ಲೂ ಸಮ್ ಪೀಪಲ್ ಈ ಥರದ್ದು ನ್ಯೂಸೆನ್ಸು ಹಿಂಗೆಲ್ಲ ಮಾಡಿದಾಗ ಹರ್ಟ್ ಆಗೇ ಆಗುತ್ತೆ ಮನ್ಸರ. ನಾವು ಮನ್ಸರೇ ಅಲ್ವಾ, ನಾವು ಹ್ಯೂಮನ್ಸ್ ಅಲ್ವಾ. ಬಟ್ ಹಂಗೆ ಅಂದ್ಬಿಟ್ಟು ನಾನು ಸಮ್ ಟೈಮ್ ಯೋಚನೆ ಮಾಡ್ತೀನಿ, ಹೌದು ಕರೆಕ್ಟು, ನಾವು ಯಾರಿಗೇನು ಮೋಸ ಮಾಡಿಲ್ವಲ್ಲ, ಯಾರಿಗೇನು ಇದು ಮಾಡಿವಲ್ಲ, ಯಾಕೆ ಜನ ಹಿಂಗೆ ಅಯ್ಯಯ್ಯೋ ಅಂತ. ಬಟ್ ನನ್ನನ್ನು ಎಷ್ಟು ತೆಗಳೋರಿದ್ದಾರೆ ಅದರಷ್ಟು ಲಕ್ಷದಷ್ಟು ಹೊಗಳೋರಿದ್ದಾರೆ ನನಗೆ. ಸೊ ಪ್ರೀತಿ ಕೊಡೋರಿದ್ದಾರೆ, ಜೀವ ಕೊಡೋರಿದ್ದಾರೆ, ಅಷ್ಟು ಫ್ಯಾನ್ಸ್ಗಳಿದ್ದಾರೆ. ಪ್ರೇಮ್ ಅಂದ ತಕ್ಷಣ ಏನೋ ಒಬ್ರು ಕೆಟ್ಟದ್ದು ಮಾತಾಡಿದ್ರೆ ಅದಕ್ಕೆ 100 ಜನ ಆನ್ಸರ್ ಮಾಡಿದವರಿದ್ದಾರೆ ಆನ್ಲೈನಲ್ಲೂ ಕೂಡ, ನನ್ನ ಅಷ್ಟು ಪ್ರೀತಿ ಮಾಡ್ತಾರೆ. ಸೊ ಅವ್ರಿಗೆಲ್ಲ ಥ್ಯಾಂಕ್ಸ್. ಆಮೇಲೆ ಹೊಗಳೋರು ತೆಗಳೋರು ನನ್ನ ಬಗ್ಗೆ ತುಂಬ ಕಾಲು ಎಳೆದು ನನ್ನನ್ನು ತುಂಬ ಇದು ಮಾಡೋರು, ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತೀನಿ ಬಿಟ್ಟರೆ ನಾನು ಇನ್ನೇನು ಹೇಳಲ್ಲ ಅವ್ರಿಗೆ.